ನಮಸ್ಕಾರ ವೀಕ್ಷಕರೇ, ಜನ ನಾಯಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಜನನಾಯಕಿ ಕಾರ್ಯಕ್ರಮದ ಮುಖೇನ ನಾವು ಆಯಾ ಕ್ಷೇತ್ರಗಳಿಗೆ ಹೋಗ್ತೀವಿ, ಆಯಾ ಕ್ಷೇತ್ರಗಳ ನಾಯಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾವು ಆಯಾ ಕ್ಷೇತ್ರಗಳ ಮತದಾರ ಪ್ರಭುಗಳ ಬಳಿ ಹೋಗಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಾದ ನಂತರ ನಾಯಕರನ್ನ ಮಾತನಾಡಿಸಿ ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಅವರ ಕೆಲಸ ಅವರಿಗೆ ತೃಪ್ತಿ ತಂದಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಇವತ್ತು ಕೂಡ ನಾನೊಂದು ಕ್ಷೇತ್ರದಲ್ಲಿದ್ದೀನಿ, ಉತ್ತರ ಕರ್ನಾಟಕ ಭಾಗದ ವಿಶೇಷವಾದಂತ ಒಂದು ಕ್ಷೇತ್ರ, ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ. ಸೊ ನಿಪ್ಪಾಣಿ ಅಂತ ಬಂದಾಗ ನಮಗೆಲ್ಲ ನೆನಪಿಗೆ ಬರೋದು ಜೊಲ್ಲೆ ಫ್ಯಾಮಿಲಿ. ಸೊ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿಯಾಗಿರುವಂತ ಶಶಿಕಲಾ ಜೊಲ್ಲೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರ ಕೆಲಸ, ಅವರ ಕಾರ್ಯ ಎಷ್ಟರ ಮಟ್ಟಿಗೆ ಅವರಿಗೆ ತೃಪ್ತಿ ತಂದಿದೆ ಅನ್ನೋದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಎಸ್ ಮೇಡಮ್, ನಾನು ಪ್ರತಿನಿತ್ಯ ಎಲ್ಲ ಜನನಾಯಕರನ್ನ ಮಾತನಾಡಿಸ್ಬೇಕಾದಂತಹ ಸಂದರ್ಭದಲ್ಲಿ ಸಡನ್ ಆಗಿ ನೀವು MLA ಆಗಿದ್ದೀರಿ, ಏನ್ ಮಾಡಿದಿರಿ ಅಂತ ಕೇಳಕ್ ಹೋಗಲ್ಲ. ಸೊ ಆರಂಭದಲ್ಲಿ ನಿಮ್ಮ ರಾಜಕೀಯ ಜರ್ನಿ ಯಾವ ರೀತಿ ಆಗಿತ್ತು ಅನ್ನೋದು ನನ್ನ ಮೊದಲ ಪ್ರಶ್ನೆ ಆಗಿರುತ್ತೆ. ಮೇಡಮ್, ನೀವು ಆರಂಭದಲ್ಲೇ ನಿಮ್ದು ರಾಜಕೀಯ ಕುಟುಂಬನ ಅಥವಾ ಯಾವ ರೀತಿ ಆಗಿತ್ತು? ನನ್ನ ಯಜಮಾನ್ರ ಮನೆ ರಾಜಕೀಯ ಕುಟುಂಬ. ಓಕೆ. ನನ್ನ ತಾಯಿ ಮನೆಯಲ್ಲಿ ರಾಜಕೀಯವಾಗಿ ಯಾರು ಕೂಡ ಪಾಲಿಟಿಕ್ಸ್ ಅಲ್ಲಿ ಇಲ್ಲ. ನನ್ನ ತಂದೆ PWD ನಲ್ಲಿ ಸರ್ವಿಸ್ ಮಾಡ್ತಿದ್ರು. ತಂದೆ ತಾಯಿಗೆ ನಾವು ಇಬ್ಬರೇ ಜನ ಹೆಣ್ಮಕ್ಳು. ತಂದೆಯವ್ರು ನನ್ನನ್ನು ಯಾವಾಗ್ಲೂ ಮಗಳು ಅಂತ ಕಾಣ್ಲಿಲ್ಲ, ಮಗ ಅಂತಾನೆ ನನ್ನನ್ನು ಬೆಳೆಸಿದ್ರು. ಆಮೇಲೆ ನಾನು ಯಜಮಾನ್ರ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಕೈ ಹಿಡಿದ ಮೇಲೆ ಅಲ್ಲಿ ಇರ್ತಕ್ಕಂಥ ಜೊಲ್ಲೆ ಕುಟುಂಬ ರಾಜಕೀಯ ಕುಟುಂಬ ಆಗಿತ್ತು. ಅಣ್ಣ ಸಾಹೇಬ್ರು ಕೂಡ ಪಾಲಿಟಿಕ್ಸ್ ಅಲ್ಲಿ ZP ಮೆಂಬರ್ ಆಗಿದ್ರು. 2004ರಲ್ಲಿ ಅವರು MLA ಕಂಟೆಸ್ಟ್ ಮಾಡಿದಾಗ ನಾನು ಮೊದಲನೇ ಬಾರಿ ಅವ್ರ ಪ್ರಚಾರಕ್ಕೋಸ್ಕರ ಹೊರಗಡೆ ಬಂದವಳು. ಇವತ್ತು ಇಲ್ಲಿವರೆಗೂ ಮುಟ್ಟಿದ್ದೇನೆ. ಓಕೆ. ಸೊ ನೀವು ಸಡನ್ ಆಗಿ MLA ಆದವರ ಅಥವಾ ಅದಕ್ಕಿಂತ ಮುಂಚೆ ಈ ಗ್ರಾಮ ಪಂಚಾಯತಿ ಸದಸ್ಯ ಆಗೋದು ಆತರ ಏನಾದ್ರು? ಮೊದಲು ಅಣ್ಣ ಸಾಹೇಬ್ರು 2-3 ಬಾರಿ ಜಿಲ್ಲಾ ಪಂಚಾಯತಿಗೆ 1 ಬಾರಿ ಆರ್ಸ್ ಬಂದ್ರು, 2 ಸತಿ ಸೋತ್ರು. MLAಗೂ ಕೂಡ 1 ಸತಿ ಸೋತ್ರು. ಆಮೇಲೆ ಡಿಲಿಮಿಟೇಷನ್ ಅಲ್ಲಿ ನಮ್ ಚಿಕ್ಕೋಡಿ ತಾಲೂಕಾನಲ್ಲಿ ಚಿಕ್ಕೋಡಿ ಸದಲ್ಗ ನಿಪ್ಪಾಣಿ ಅಂತ ಇತ್ತು. ಡಿಲಿಮಿಟೇಷನ್ ಅಲ್ಲಿ ಚಿಕ್ಕೋಡಿ ಸದಲ್ಗ ಆಯ್ತು ಮತ್ತು ನಿಪ್ಪಾಣಿ ಬೇರೆ ಆಯ್ತು. ಹಾಗಾಗಿ ನನ್ನ ಪಕ್ಷದ ಎಲ್ಲ ವರಿಷ್ಠರು ನಿಪ್ಪಾಣಿಯಿಂದ ಕಂಟೆಸ್ಟ್ ಮಾಡ್ಬೇಕು ಅಂತ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ 2008ರಲ್ಲಿ ಕೇಳ್ಕೊಂಡ್ರು. ಹಾಗಾಗಿ ಅಣ್ಣ ಸಾಹೇಬ್ರ ವಿಚಾರ ಏನು ಅಂತಂದ್ರೆ, ಚಿಕ್ಕೋಡಿ ಮತಕ್ಷೇತ್ರ ಅವ್ರ ಒಂದು ಮನೆ ಇತ್ತು, ನಿಪ್ಪಾಣಿ ಅಂದ್ರೆ ಹೊರಗಡೆಯಿಂದ ಬಂದವರು ಅಂತ ಆಗ್ತದೆ, ನಿಪ್ಪಾಣಿ ನನ್ನ ತಾಯಿ ಮನೆ. ಹಾಗಾಗಿ ಅವ್ರು ನನ್ಗೆ ನೀನೇ ಅಲ್ಲಿಂದ ಕಂಟೆಸ್ಟ್ ಮಾಡ್ಬೇಕು ಅಂತ ನನ್ಗೆ ಹೇಳಿದ್ರು. ನನ್ನ ಪಕ್ಷದ ಮುಖಂಡರು ಕೂಡ ಅದೇ ರೀತಿ ಹೇಳಿದ್ರು. ಬಟ್ ನನಗೂ ರಾಜಕೀಯಕ್ಕೂ ಬಹಳ ದೂರ ಇತ್ತು. ರಾಜಕೀಯ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ನ ಇಂಟ್ರೆಸ್ಟ್ ಸೋಷಿಯಲ್ ವರ್ಕ್ ಇತ್ತು. ಆ ಸೋಷಿಯಲ್ ವರ್ಕ್ ಮಾಡ್ಕೊಂಡು ನಾನೊಂದು NGO ನಡೆಸ್ತಾ ಇದ್ದೆ. ರಾಜಕೀಯಕ್ಕೆ ಬರ್ಬೇಕು ಅಂತ ಅಣ್ಣ ಸಾಹೇಬ್ರು ಮತ್ತು ಜಗದೀಶ್ ಶೆಟ್ಟರ್ ಅವರು ಮೊದಲನೇ ಬಾರಿಗೆ ನನ್ನ ಮನೆಗೆ ರಾತ್ರಿ 10 ಗಂಟೆಗೆ ಬಂದು, ಇಲ್ಲ ಟಿಕೆಟ್ ಕೊಡ್ತೀವಿ, ನಿನ್ನೆ ನಿಂದಿರ್ಬೇಕು ಅಣ್ಣ ಸಾಹೇಬ್ರು ಹೇಳಿದಾರೆ ಅಂದಾಗ 3 ದಿನ ನಾನು ಇಲ್ಲ ಅಂತ ಕೂತಿದ್ದೆ. ಬಟ್ ಎಲ್ಲರೂ ನನ್ನನ್ನ ಫೋರ್ಸೇಬಲಿ ನಿಪ್ಪಾಣಿಗೆ ನಿನ್ ತಾಯಿ ಮನೆ ಇದೆ, ಒಂದ್ ಅವಕಾಶ ಸಿಗ್ತದೆ ಮಗಳಾಗಿ ಅಲ್ಲಿ ಸೇವೆ ಮಾಡುವಂತದ್ದು ಅಂತ ಅಂದಾಗ 2008ರಲ್ಲಿ ಮೊದಲನೇ ಬಾರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ. 2008ರಲ್ಲಿ ಸೋತೆ. 2018ರಲ್ಲಿ ಮತ್ತು 2013ರಲ್ಲಿ 18ರಲ್ಲಿ ಮತ್ತು 23ರಲ್ಲಿ ಗೆದ್ಕೊಂಡು ಬಂದೆ. ಓಕೆ. ಮೊದಲ ಬಾರಿಗೆ ಸೋಲು ಅಂದ್ರೆ ರಾಜಕೀಯ ಅಂದ್ರೆ ಇಂಟ್ರೆಸ್ಟೇ ಇರ್ಲಿಲ್ಲ ನಿಮ್ಗೆ. ಸೊ ಫೋರ್ಸೇಬಲಿ ರಾಜಕಾರಣಕ್ಕೆ ಬರ್ತೀರಿ, ಮೊದಲ ಸೋಲು. ಸೊ ಆ ಸೋಲು ನಿಮ್ಮನ್ನ ಕಂಗೆಡಿಸ್ಬಿಟ್ಟಿತ್ತ ಅಂತ? ಇಲ್ಲ, ಯಾಕಂದ್ರೆ ಜೊಲ್ಲೆ ಪರಿವಾರ ಅಂತ ಅಂದಾಗ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಬಹಳಷ್ಟು ಸ್ಟ್ರಗಲ್ ಮಾಡ್ಕೊಂಡು ಜೀವನದಲ್ಲಿ ಕಷ್ಟ ಪಟ್ಕೊಂಡು ಅವರು ಮೇಲಕ್ಕೆ ಬಂದಂತ ವ್ಯಕ್ತಿತ್ವ. ಯಾಕಂದ್ರೆ ಮನೆತನ ಒಳ್ಳೆ ಪ್ರತಿಷ್ಠಿತ ಮನೆತನ ಇತ್ತು. ಅವ್ರ ತಂದೆಯವರು ಕೂಡ ಕೋಆಪರೇಟಿವ್ ನಲ್ಲಿ ರಾಜಕೀಯದಲ್ಲಿ ಒಂದು ಹೆಸರನ್ನು ಗಳಿಸಿದ್ರು. ಬಟ್ ಆಕಸ್ಮಿಕವಾಗಿ ಅವ್ರ ತಂದೆಯವ್ರ ಇಚ್ಛೆ ಇತ್ತು, ಅವರು ಸೈನಿಕ ಏನಾದ್ರೂ ಒಂದು ಆರ್ಮಿ ಆಫೀಸರ್ ಆಗ್ಬೇಕು ಅಂತ ಹೇಳಿ ವಿಜಯಪುರ ಸೈನಿಕ ಶಾಲೆಗೆ ಅವರನ್ನ ಭರ್ತಿ ಮಾಡಿದ್ರು. ಬಟ್ ನಾವ್ ಅನ್ಕೊಂಡಂಗೆ ದೈವದಲ್ಲಿ ಇರಂಗಿಲ್ಲ. ಅಣ್ಣ ಸಾಹೇಬ್ರು PUC 2 ನಲ್ಲಿ ಇದ್ದಾಗ ಅವ್ರ ತಂದೆಯವರು ನಿಧನ ಆಯ್ತು. ಹಾಗಾಗಿ ಅಣ್ಣ ಸಾಹೇಬ್ರು ವಾಪಸ್ ಊರಿಗೆ ಬಂದು ಜೈ ಜವಾನ್ ಆಗಕ್ಕಾಗಲ್ಲ, ಜೈ ಕಿಸಾನ್ ಆದ್ರೂ ಆಗೋಣ ಅಂತೇಳಿ
ತನ್ನ ಹೊಲಗದ್ದೆಗಳಲ್ಲೇ ಕೆಲಸ ಮಾಡಕ್ ಶುರು ಮಾಡಿ ಹಂತ ಹಂತವಾಗಿ ಅವರು ಪಾಲಿಟಿಕ್ಸ್ ಅಲ್ಲಿ ಬಂದ್ರು. ಎಸ್. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಅವ್ರ ಕಷ್ಟಗಳನ್ನ ನಾನು ಹತ್ತಿರದಿಂದ ನೋಡಿದ್ದೆ. ನಾನು ಅವ್ರ ಜೀವನ ಸಂಗಾತಿ ಆದ್ಮೇಲೆ ಕೆಲವೊಂದು ಮಾತುಗಳನ್ನ ಅವ್ರ ಜೀವನದಲ್ಲಿ ಇದು ನನ್ನ ಜೊತೆಲಿ ಹಂಚ್ಕೊತಾ ಇದ್ರು. ಮತ್ತು ಸೋಲು, ನಮ್ಮ ತಂದೆಯವರು ಕೂಡ ಬಹಳಷ್ಟು ನನಗೆ ಸೋತ್ರು ಕೂಡ ಅಥವಾ ಏನೇ ಕಷ್ಟ ಬಂದ್ರು ಯಾವ ರೀತಿ ನಾವು ಮುಂದೆ ಬರಬೇಕು ಅನ್ನುವಂತ ನಮ್ಮ ಕುಟುಂಬ ಕೂಡ ಆ ರೀತಿಯಲ್ಲಿತ್ತು. ಹಾಗಾಗಿ ನಾವು ಸೋತ್ರು ಕೂಡ ನಮ್ಗೆ ಅದು ಕೆಟ್ಟ ಅನ್ನಿಸ್ಲಿಲ್ಲ. ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ನಾನು ಮತ್ತೆ ಸೋತ್ ಕೌಂಟಿಂಗ್ ಆದ ಮರುದಿನಾನೇ ನಾನು ಯಾವ ಊರಲ್ಲಿ ಕಡಿಮೆ ವೋಟಿಂಗ್ ಇತ್ತು ಅದೇ ಊರಿಗೆ ನಾನು ಬೆಳಿಗ್ಗೆ ಹೋಗಿ ಭೇಟಿಯಾದೆ. ಈ ರೀತಿ ಸೋಲನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಮತ್ತೆ ಪ್ರವಾಸ ಪ್ರಾರಂಭ ಮಾಡಿದ್ವಿ. ಅದರ ನಂತರ ನಾನು ಮತ್ತೆ ಗೆದ್ದು ಬಂದೆ.